ಚೆನ್ನಾಗಿ ಬಂದಿದೆ. ಅದೇನೊಂದು ಡೀಲರ್ಶಿಪ್ ಆಗಿದೆ ನಮ್ಮದು, ಬಟ್ GST ರೆಡಿ ಆಗ್ತಾ ಇದೆ. ಆಮೇಲೆ ಮಸ್ಕಿ ಒಂದು ನೆಕ್ಸ್ಟ್ ಮಂತಲ್ಲಿ ಅದನ್ನು ಓಪನ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು ನಿಮಗೆ ಕುಣಿಗಲ್ ಹತ್ರ ತುಮಕೂರು ಡಿಸ್ಟಿಕಲ್ಲಿ ಅದನ್ನು ರೆಡಿ ಆಗ್ತಾ ಇದೆ. ಒಂದು ಸಿಂದಗಿ, ಬಟ್ ನಮ್ಮ ಅದರ ಬಳಿಗಾರ್ ಅವರು ಚೆನ್ನಾಗಿ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ನಮ್ದೇನಿಲ್ಲ, ಕರ್ನಾಟಕ ಜನ ನೋಡಿದ್ದಾರೆ ಅವರು. ನೆಕ್ಸ್ಟ್ ಏನಂದ್ರೆ ನಿಮಗೆ ಇನ್ನೊಂದು ಮತ್ತೆ ಯಾಕೆ ಮಾಡ್ತಿದ್ದೀನಿ ಅಂದರೆ ಡೀಲರ್ಶಿಪ್ ಬಗ್ಗೆ ಮಾನ್ಯದಲ್ಲಿ ಓಪನ್ ಆಗಿದ್ದಲ್ಲ ಇವತ್ತು, ಬಟ್ ಹಂಗಾಗಿ ಇನ್ನೊಂದು ಮಾಡ್ತಾ ಇದ್ದೀನಿ. ಡೀಲರ್ಶಿಪ್ ಕರ್ನಾಟಕದಲ್ಲಿ ಕೊಡ್ತಾರೋ ಅಂದರೆ ನಮ್ಮದೇ ಇರೋದು ಕೊಡೋದು, ಬಟ್ ಅದು ಬಿಟ್ಟರೆ ನಾವು ಹೊರಗಡೆ ಹೋಗ್ಬೇಕಾಗುತ್ತೆ. ಯಾಕಂದರೆ ಹರಿಯಾಣ, ದಿಲ್ಲಿ ಈ ಥರ ಹೋಗ್ಬೇಕಾಗುತ್ತೆ. ಅದು ಬಿಟ್ಟರೆ ಎಲ್ಲ ಚೆನ್ನೈಗೆ ಹೋಗ್ಬೇಕಾಗುತ್ತೆ. ಆಮೇಲೆ ಸರ್ವಿಸ್ ಆಮೇಲೆ ಅದೆಲ್ಲ ಕೊಡೋದು ತೊಗೊಳೋದ್ರಲ್ಲಿ ಭಾಳ ಇದು ಪ್ರಾಬ್ಲಮ್ ಆಗುತ್ತೆ. ಹಂಗಾಗಿ ನಮ್ಮ ಕಡೆಯಿಂದ ಸ್ವಲ್ಪ ರೆಸ್ಪಾನ್ಸ್ ಚೆನ್ನಾಗಿ ಬಂದಿರೋದ್ರಿಂದ ನಮ್ಮ ಅಜರತ್ ಬಳ್ಳಾರಿ ಕಡೆಯಿಂದ, ಬಟ್ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ, ಫೇಸ್ಬುಕ್ಕಲ್ಲಿ ಎಲ್ಲ ಕಡೆ ಹಾಕ್ತಾರೆ ಅವರು. ಬಟ್ ಮಾತಾಡಬೇಕು ಏನಾದ್ರು ಕೇಳಬೇಕು ಅಂದ್ರೂ ಫೋನ್ ಮಾಡಿ. ಬಟ್ ಸಿಂಗನೂರು ಮೇನ್ ಬ್ರಾಂಚ್ ಇದೆ, ಅಲ್ಲಿ ಬಂದು ಮಾತಾಡ್ಬೋದು ನೀವು. ಅದ್ರ ಬಗ್ಗೆ ಮಾಹಿತಿ ಎಲ್ಲ ನಾನೇ ಕೊಡ್ತೀನಿ ಡೀಟೇಲ್ ಆಗಿ. ನಿಮಗೆ ಬ್ಯಾಟ್ರಿ ಆಗಿರ್ಬೋದು, ಕಂಟ್ರೋಲರ್ ಆಗಿರ್ಬೋದು, ಚಾರ್ಜರ್ ಆಗಿರ್ಬೋದು, ಪ್ರತಿಯೊಂದು ಗಾಡಿ ಮಾಹಿತಿ ಬಗ್ಗೆ ಆಗಲಿ ನಾನೇ ಕೊಡ್ತೀನಿ. ಬಟ್ ಡೀಲರ್ಶಿಪ್ ತೊಗೊಂಡ್ಮೇಲೆ ನೀವು ಎಲ್ಲ ಡೀಲರ್ಗೆ ಹೆಂಗೆ ಯಾವ ಥರ ಸರ್ವಿಸ್ ಕೊಡ್ತಾ ಇದ್ದೀನಿ ಅದೇ ಟೈಪ್ ನಾವು ಎಲ್ಲ ಸರ್ವಿಸ್ ನಾನೇ ಕೊಡ್ತೀನಿ ಟೋಟಲಾಗಿ. ರೆಸ್ಪಾನ್ಸ್ ಚೆನ್ನಾಗಿ ಬಂದಿದ್ದು ಲಾಸ್ಟ್ ವಿಡಿಯೋದಲ್ಲಿ ಮಾಡಿದ್ದು. ಇಲ್ಲ, ಸಿಂಧನೂರು ಮೇನ್ ಬ್ರಾಂಚ್. ಸೆಕೆಂಡ್ ಬಂದ್ಬಿಟ್ಟು ನಮ್ಮದು ಗಂಗಾವತಿ, ಬಟ್ ಮೂರನೇ ಬಂದ್ಬಿಟ್ಟು ಮಾನ್ವಿ. ಇದರಲ್ಲಿ ಚೆನ್ನಾಗಿ ರೆಸ್ಪಾನ್ಸ್ ಇಲ್ಲ. ಬಟ್ ಯೂಟ್ಯೂಬ್ ಮಾಡಿದಾಗಲಿಂದ ನಮ್ಮ ಯಾವುದು ಕಟ್ನೆಕಲ್ಲಾಗಲಿ, ಬಾಗಲಡ ಆಯಿತು, ರಾಯಚೂರು ಆಯಿತು, ಮಾನ್ವಿ ಆಯಿತು, ನಮ್ಮ ಸಿರುವಾರು, ಕೌತಾಳು ಈ ಕಡೆಯಿಂದ ಭಾಳ ಕಾಲ್ಸ್ ಬರೋದಿದ್ದಲ್ಲ. ಹಂಗಾಗಿ ನಾವು ಇಲ್ಲೊಂದು ಮಾಡ್ಬೇಕಂತೇಳಿ ಎಷ್ಟು ಮಾಡಿ ಮಾಡಿದೆ. ಆಲ್ರೆಡಿ ಅಡ್ವಾನ್ಸ್ ಹೇಳಿದ್ದೀನಿ ನಿಮಗೆ, ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಗಂಗಾವತಿ ಮಾಡ್ಬೇಕಾದ್ರೆ ಅವಾಗ ಹೇಳಿದ್ದೆ, ಫಸ್ಟ್ ಸಿಂಧನೂರು ಕೂಡ ಹೇಳಿದ್ದೆ. ಬಟ್ ಅದ್ರ ಪ್ರಕಾರ ಆಯ್ತು ಇವಾಗ. ಬಟ್ ಒಳ್ಳೇದಾಯಿತು, ರೆಸ್ಪಾನ್ಸ್ ಚೆನ್ನಾಗಿ ಬಂದಿದೆ. ಆಯ್ತು. ಬಟ್ ನಿಮಗೆ ಯಾವುದೇ ವೆಹಿಕಲ್ಸ್ ಬಗ್ಗೆ ಆಗಲಿ 100 ಗಾಡಿ ತೊಗೋಬೇಕಂತಿಲ್ಲ. ಡೀಲರ್ಶಿಪ್ ತೊಗೋಬೇಕಾದ್ರೆ 5 ಗಾಡಿ ಇಟ್ಟು ಮಾಡ್ಬೋದು, 10 ಗಾಡಿನೂ ತೊಗೊಂಡು ಮಾಡ್ಬೋದು, 20 ಗಾಡಿ ಇಟ್ಟು ಮಾಡ್ಬೋದು. ಅದೆಲ್ಲ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಏನಾಯ್ತು ನನ್ನ ಹತ್ರ ಬಂದಾಗ ನನ್ನ ಜೊತೆ ಮಾತಾಡೋ ಮಾತ್ರ ನಾನು ಎಲ್ಲ ಡೀಟೇಲ್ಸ್ ಎಲ್ಲ ನಿಮ್ಮ ನಂಬರ್ ಬೇಕಾದ್ರೆ ಸ್ಕ್ರೀನಲ್ಲೆಲ್ಲ ಹಾಕಿರ್ತಾರೆ. ಮಾನವಿಯಲ್ಲಿ ಇವತ್ತು ಓಪನಿಂಗ್ ಮಾಡಿ ಇನ್ನೂ ಆಗಲಿ ನಾನು ಮಾನವಿಯಲ್ಲಿ ಮತ್ತೆ ಅವರು ಡೀಲರ್ಶಿಪ್ ಬಗ್ಗೆ ಯಾಕಂದರೆ ಕರೆಕ್ಟಾಗಿ ನೀವು ಕೂಡ ಹೊಸ ಶೋರೂಮ್ ಎಲ್ಲ ಮಾಡ್ಬೋದು. ಅವರು ಅದ್ರ ಬಗ್ಗೆ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು. ಮತ್ತೆ ಇವಾಗ ಕಾಂಟ್ಯಾಕ್ಟ್ ನಂಬರು ಮತ್ತು ಅಡ್ರೆಸ್ 3 ಬ್ರಾಂಚ್ನ ಅಡ್ರೆಸ್ ಎಲ್ಲ ಇರುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಕೂಡ ಇರುತ್ತೆ, ಕ್ಯಾಪ್ಷನ್ ಕೂಡ ಇರುತ್ತೆ. ಡೈರೆಕ್ಟ್ ಎಲ್ಲರೂ ನೀವು ಕಾಲ್ ಮಾಡಿ ಸಿನ್ನೂರಿಗೆ ಬಂದು ನೀವು ಮಾತಾಡ್ಬೋದು. ಅವ್ರಿಗೆ ಎಲ್ಲ ಮಾಹಿತಿ ಅವ್ರು ಕೊಡ್ತಾರೆ. ಎನಿ ಟೈಮ್ ಎಷ್ಟೇ ಕಾಲ್ಸ್ ಬಂದರೂ ಅವ್ರು ಮಾತಾಡ್ತಾರೆ. ಅಲ್ಲಪ್ಪ ಯಾರು ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸರ್ವಿಸ್ ಕಂಪ್ನಿಯಿಂದ ಬರಬೇಕು, ಕಂಪ್ನಿಯವರು ಮಾಡಬೇಕು ನಂಬೋದು ಏನಿಲ್ಲ. ನೀವು ಯಾವಾಗ ಕಾಲ್ ಮಾಡಿರಿ, ಗಾಡಿ ತೊಗೊಂಡವ್ರನ್ನು ಹೇಳಕತ್ತೀನಿ. ಮೊದಲು ತೊಗೊಂಡಿದ್ದಾರಲ್ಲ, ಏನೋ ಪ್ರಾಬ್ಲಮ್ ಅಂದ್ರೆ ನನಗೆ ವಿಡಿಯೋ ಕಾಲ್ ಮಾಡಿರಿ, ಅಲ್ಲೇ ನಾನು ಸಾಲ್ವ್ ಮಾಡ್ತೀನಿ. ಎಲ್ಲೇನೇ ಇರಲಿ ಅದು. ಬಟ್ ರಾಯಚೂರು ಆಗಲಿ, ಮಾನ್ವಿ ಆಗಲಿ, ಗಂಗಾವತಿ ಆಗಲಿ, ಸಿಂಧನೂರು ಆಗಲಿ, ಬಟ್ ತೊಗೊಂಡ್ಮೇಲೆ ಸರ್ವಿಸ್ ಮಾಡೋಂಗಿಲ್ಲ ನಮಗೆ, ಹೆಂಗೂ ನಾವು ಮ್ಯಾನೇಜ್ ಮಾಡೋದಂತ ಆ ಥರ ಭಯ ಪಡೋದು ಏನು ಬೇಕಾಗಿಲ್ಲ ನೀವು. ಬಟ್ ನಾವು ಇದಲ್ಲೇ ರೆಡಿ ಮಾಡಿ ಕೊಡ್ತೀವಿ. ಬಟ್ ಯಾಕಂದ್ರೆ ನಮ್ಮದ್ರಲ್ಲಿ ಸೆನ್ಸರ್ ಇರೋಂಗಿಲ್ಲ. ಫಸ್ಟ್ ಆಫ್ ಆಲ್ ಸೆನ್ಸರ್ ಇದ್ದರೆ ಕಂಪ್ನಿಯವ್ರು ಬರಬೇಕು, ಸ್ಕ್ಯಾನರ್ ಆಗಬೇಕು, ಅದೆಲ್ಲ ಮಾಡೋದು. ಬಟ್ ನಮ್ಮದ್ರಲ್ಲಿ ಆ ಥರ ಇಲ್ಲ, ನೀಟಾಗಿ ನಾವೇ ಮಾಡ್ಕೊಡ್ತೀವಿ. ಬಟ್ ಕಂಪ್ನಿಯವ್ರು ಬಂದು ಮಾಡೋದನ್ನ ಆ ಥರ ವೇಟ್ ಮಾಡೋದು ಏನಿಲ್ಲ ನಮ್ಮಲ್ಲ. ಆ ಥರ ಇದ್ದದಕ್ಕೆ ನಾವು 3 ಶೋರ್ ಮಾಡಿದ್ದೀವಿ, ಇಲ್ಲಾಂದ್ರೆ ಒಂದು ಮಾಡೋಕ್ಕಾಗಲ್ಲ. ಓಕೆ, ಈ ಥರ ಚೆನ್ನಾಗಿ ಮಾಡಿದ್ದೀವಿ. ನೆಕ್ಸ್ಟ್ ನಿಮಗೆ ಬಂದ್ಬಿಟ್ಟು ಡೀಲರ್ಸ್ ಬಗ್ಗೆ ಆಯ್ತು ಇದೆಲ್ಲ ಅಷ್ಟೇ. ಬಟ್ ನೆಕ್ಸ್ಟ್ ಒಂದು ಇದೆ ಪ್ಲಾನಿಂಗು. ಬಟ್ ನಾವು ಮಾಡೋದ ಅದನ್ನು ಆಗುತ್ತೆ, ಡೀಲರ್ಶಿಪ್ ಅಲ್ಲೇ ಆಗುತ್ತೆ. ಅದನ್ನು ಎಲ್ಲ ಕಡೆನೂ ನಮ್ಮ ಬ್ರಾಂಚ್ಗಳು ಭಾಳ ಓಪನ್ ಆಗುತ್ತೆ. ಬಟ್ ಚೆನ್ನಾಗಿದೆ. ಎಲ್ಲದಕ್ಕಿಂತ ಪ್ರೈಸ್ ಬಂದ್ಬಿಟ್ಟು ನಮ್ಮದೇ ಕಡಿಮೆ ಇರೋದು. ಬಟ್ 55 ಕೊಡ್ತಾ ಇದ್ದೀವಿ ಅಂತ ನಮ್ಮದೇ. ನೆಕ್ಸ್ಟ್ ನಿಮಗೆ ಇದೇ ಗಾಡಿಯಲ್ಲಿ 49,500 ಕೊಡಬೇಕಾದ್ರೆ ಕೊಡುತ್ತೆ. ಅಂದರೆ 5 ಬ್ಯಾಟ್ರಿ ಇರ್ತದೆ ಅದ್ರ ಒಳಗಡೆ. ಬಟ್ ಇದು ಬಂದ್ಬಿಟ್ಟು 6 ಬ್ಯಾಟ್ರಿ ಇರ್ತದೆ, 100 ಬರುತ್ತೆ ಮೇಲೆ. ನಿಮಗೆ ಇನ್ನೊಂದು ಬಂದ್ಬಿಟ್ಟು ಈ ಬ್ಯಾಟ್ರಿಯಲ್ಲಿ ಈ ಥರ ಬ್ಯಾಟ್ರಿ ನಿಮಗೆ 5 ಬ್ಯಾಟ್ರಿ ಬಂದ್ಬಿಟ್ಟು ನಿಮಗೆ ಮೈಲೇಜ್ ಬರೋಲ್ಲ. ಅದು 49,500 ಎಲ್ಲ ಕಡೆ ಕೊಡೋದ್ರ. ಬಟ್ ನಾನೇನಾದ್ರೆ ಕಸ್ಟಮರಿಗೆ ಕೊಡೋದು ಮೈಲೇಜ್ ಜಾಸ್ತಿ ಬರುತ್ತೆ. 6 ಬ್ಯಾಟ್ರಿ ಹಾಕ್ಕೊಳ್ರಿ, ಬರೀ 5,500 ಮಗ ನೋಡಿದ್ರೆ. ಬಟ್ ನಿಮಗೆ ಲಾಂಗು 6 ಬ್ಯಾಟ್ರಿ ಹಾಕಿದ್ರೆ ಎಷ್ಟು ಬರ್ತದೆ? 6 ಬ್ಯಾಟ್ರಿ ಹಾಕಿದ್ರೆ 6 ಬ್ಯಾಟ್ರಿ ಹಾಕಿದ್ರೆ ನಿಮಗೆ 100 ಬರುತ್ತೆ, ಮೇಲೆ 100 ಬರುತ್ತೆ. ಫಸ್ಟ್ ಮಾಡಲ್ ಹೋದ್ರೆ ನಿಮಗೆ ಲಾಸ್ಟ್ 6 ಬ್ಯಾಟ್ರಿ ಲಾಸ್ಟ್ ಇನ್ನೂ ಹಾಕ್ಬೋದಾ? ಇಲ್ಲ 6 ಬ್ಯಾಟ್ರಿ ಇಲ್ಲ ಲಾಸ್ಟ್. ನಿಮಗೆ ಇದರಲ್ಲಿ 4 ಹಾಕೋಬೋದು, 5 ಹಾಕೋಬೋದು. ಬಟ್ ನಮ್ಮ ಹತ್ರ ಇರೋದು 6 ಬ್ಯಾಟ್ರಿದು ಕಂಟ್ರೋಲರ್ ಸಿಗುತ್ತೆ. 6 ಬ್ಯಾಟ್ರಿದು ನಿಮಗೆ
ಬ್ಯಾಟ್ರಿ ಹಾಕೋ ಚೆಸ್ಸಿ ಸಿಗುತ್ತೆ. ನೀವು ಕೊಡ್ತೀರಾ? ನಾವೇ ಎಲ್ಲ ರೆಡಿ ಮಾಡಿ ಇಟ್ಟಿರ್ತೀವಿ. ಬಟ್ ನಿಮಗೆ 49,500 ಸಿಗ್ಬೇಕಂದ್ರೆ ನಾವು ಒಂದು ಬ್ಯಾಟ್ರಿ ತೆಗೆದಿರ್ತೀವಿ, 5 ಬ್ಯಾಟ್ರಿ ಕೊಡ್ತೀವಿ. Okay. ಬಟ್ ಮುಂದೆ ಫ್ಯೂಚರ್ ನೀವು 6 ಬ್ಯಾಟ್ರಿ ಹಾಕೋಬಹುದು, ಆಪ್ಷನ್ ಇರ್ತದೆ. ಆಪ್ಷನ್. ಎಷ್ಟು ಅವರ್ ಚಾರ್ಜಿಂಗ್ ಮಾಡಬೇಕು ಇದನ್ನ? ಇದು ನಿಮಗೆ 8 ಅವರ್ಸ್ 8 ಅವರ್ಸ್ ಮಾಡಿದ್ರೆ 100 ಮೇಲೆ ಬರುತ್ತೆ. ಸೂಪರ್. ಬಟ್ ನಿಮಗೆ ಕೆಲವರು ಫಾಸ್ಟ್ ಚಾರ್ಜರ್ ಆ ಥರ ಕೇಳಿದಾಗ ಏನಾಗುತ್ತಂದ್ರೆ ಲಿಥಿಯಂ ಮೇಲೆ ಹೋಗೋಕ್ಕಾಗುತ್ತೆ. ಲಿಥಿಯಂ ಮೇಲೆ ಹೋದ್ರೆ ನಿಮಗೆ 3 ಅವರಲ್ಲಿ ಆಗುತ್ತೆ. ಬಟ್ ಬರ್ನ್ ಆಗೋದು ಗ್ಲಾಸ್ ಏನಾಗಲ್ಲ. ಆ ಥರ ಆಗಿರ್ತದೆ ಅದು ಲಿಥಿಯಂ ಮೇಲೆ. ಅದ್ರಲ್ಲಿ ಆಗುತ್ತೆ, ಇದ್ರಲ್ಲಿ ಏನಾಗಲ್ಲ. ಇದರಲ್ಲಿ ನಿಮಗೆ ಲೇಟೆಸ್ಟ್ ಮಾಡಲ್ ಏನೂ ಆಗಲ್ಲ. ಇದರಲ್ಲಿ ನಿಮಗೆ ಬರ್ನ್ ಆಗೋದು ಅರ್ಧ ಗಂಟೆ ಹೆಚ್ಚು ಚಾರ್ಜರ್ ನಾವು ಬಿಟ್ಟು ಬಟ್ ನಿಮಗೆ ಆ ಥರ ಬರ್ನ್ ಆಗೋದು ಏನು ಚಾರ್ಜ್ ಆಟೋಮೆಟಿಕ್ ಆಗಿ ಚಾರ್ಜ್ ಆಗಿದೆ ನಿಮಗೆ ಬಂದಾಗ್ಬಿಡ್ತದೆ, ಆಟೋಮೆಟಿಕ್ ಕಟ್ ಆಗುತ್ತೆ ಆ ಥರ ಇದೆ. ನಿಮಗೆ ನಮ್ಮ ಮಾನ್ಯದಲ್ಲಿ ಅಷ್ಟಲ್ಲ, ಇದೇ ಪ್ರೈಸಲ್ಲಿ ಗಂಗಾವತಿಯಲ್ಲಿ ಕೂಡ ಸಿಗುತ್ತೆ ಇದೇ ಗಾಡಿ. ಸಿಂಧನೂರಲ್ಲಿ ಮೇನ್ ಬ್ರಾಂಚ್ ಅಲ್ಲಿನೂ ಇದೇ ಗಾಡಿ ಸಿಗುತ್ತೆ. ಬಟ್ 3 ಕಡೆನೂ ಇದೆ, 3 ಕಡೆ ಡಿಮ್ಯಾಂಡ್ ಭಾಳ ಇದೆ ನಮ್ಮದು ಸಿಂಗಲ್ ಲೈಟ್ ಅಂತ ಹೇಳಿದ್ದು ಮಂತ್ರ ಗಾಡಿ. ಬಟ್ ಕಮ್ಮಿ ಪ್ರೈಸಲ್ಲಿ ಸಿಲಿಂಡರ್ ಕೂಡೋಂಥ ಜಾಗ, ಆಮೇಲೆ ನೀರು ಬಾಟಲ್ ಕೂಡುತ್ತೆ, ಇಂಥ ಸ್ಪೇಸ್ ಸಿಗೋಂಥ ಗಾಡಿ ನಮ್ಮ ಹತ್ರ ಅಷ್ಟೇ ಸಿಗುತ್ತೆ. ಅಷ್ಟು ಚೆನ್ನಾಗಿದೆ ಇದೆಲ್ಲ. ಓಕೆ, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡಿದ್ರು ಗಾಡಿ ಬಗ್ಗೆ. ನೋಡಿ 55,000 ಬಗ್ಗೆ ನೀವು ಸ್ಕೂಟಿ ಸಿಗ್ತದೆ. ಪ್ರೆಸೆಂಟ್ ಹೊಸ ಶೋರೂಮ್ ಇವತ್ತೇ ಓಪನ್ ಮಾಡಿರೋದು, ಬಟ್ ಇವತ್ತೇ 2 ಬೈಕ್ ಸೇಲ್ ಆಗ್ತಿದೆ. ಬೇಗ ಬೇಗ ನೀವು ಸ್ಕೂಟಿ ಬಂದು ಆರ್ಡರ್ ಮಾಡಿ, ಮಾಹಿತಿ ಕೇಳಿದ್ರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನಲ್ಲಿ ಇರುತ್ತೆ, ಮತ್ತೆ ಕಾಲ್ ಮಾಡಿ. ಓಕೆನಾ? ಮತ್ತೆ ಹೊಸ ಇರುತ್ತೆ, ಮತ್ತೆ ಸಿಗೋಣ ಸ್ನೇಹಿತರೆ. ಬಾಯ್.